ನಾನು ಕ್ರಿಶ್ಚಿಯನ್ ಹುಡುಗಿ. ಓ ಕೇರಳ ಕಲಾಮಂಡಲದಲ್ಲಿ ಫಸ್ಟ್ ಕ್ರಿಶ್ಚಿಯನ್ ಹುಡುಗಿ ನಾನು. ದೇವಸ್ಥಾನದಲ್ಲಿ ಕ್ರಿಶ್ಚಿಯನ್ಸಿಗೆ ಎಂಟ್ರಿ ಇರಲಿಲ್ಲ. ಆವಾಗ ನನ್ನ ಗುರುಗಳೆಲ್ಲರೂ ಸೇರಿ ನನ್ನನ್ನು ಮಲ್ಲಿಗಾ ಅಂತ ಹೆಸರು ಹಾಕೊಂಡ್ಬಿಟ್ರು. ಅವತ್ತು ನನ್ನ ಒಂದು ಫೋಟೋ ತಗೋಬೇಕಾದ್ರೆ ಆ ಕಾಲದಲ್ಲಿ 12 ರೂಪಾಯಿ ಬೇಕು ಒಂದು ಫೋಟೋಗೆ. ಇದು ಟಿಕೆಟ್ ತಗೊಂಡ್ರೇ ನನ್ನ ಫೋಟೋ ತಗೊಳ್ಳೋಕ್ಕೆ ಸಾಧ್ಯ, ಆ ಥರ ಇತ್ತು. ಮತ್ತು ಎಲ್ಲರೂ ಹೇಳಿದೆ ಮದುವೆ ಮಾಡಮ್ಮ ಅಂತ. ಅವಾಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ, ಮದುವೆ ಇನ್ನಿ ಮಾಡಿಕೊಂಡ್ರೆ ಈ ಮಕ್ಕಳು ಬೇರೆಯವ್ರನ್ನ ಅಪ್ಪ ಅಂತ ಕರಿಬೇಕು, ಬರೋವನ್ನ ಹೇಗೆ ನೋಡ್ತಾರೋ ಏನು. ಒಟ್ಟು ಎಷ್ಟು ಪಿಕ್ಚರ್ಗಳು ಮಾಡಿದ್ರಮ್ಮ? ಮಾಡಿದೆ ಸರ್, ಅವರು 30-40 ಪಿಕ್ಚರ್ ಮಾಡಿದೆ. ಕನ್ನಡನೇ. ಜಾರಿ ಬಿದ್ದ ಜಾಣ, ಭೂಮಿಗೆ ಬಂದ ಭಗವಂತ, ಗಂಡು ಗಲಿರಾಮ. ಏನೇನು ಪಾತ್ರಗಳು ಅದರಲ್ಲೆಲ್ಲ? ಅದೆಲ್ಲ ಕಾಮಿಡಿ. ನೂರೊಂದು ನೆನಪು. ಅಣ್ಣವ್ರನ್ನ ಮೊದಲನೇ ಸತಿ ನೋಡಿದಲ್ಲೇ ನೀವು, ಹೇಗಿತ್ತಮ್ಮ ಆ ಅನುಭವ ಹೇಗಿತ್ತು? ಏನು ಸರ್, ಏನು ಅಂತೀರಿ, ದೇವರೇ ನೋಡಂಗೆ. ಅದು ಅವರು ಎಷ್ಟು ದೊಡ್ಡವರು ಅಂದರೆ ನಾವು ಹೊಸಬರು ಅಂಥ ಫೀಲಿಂಗ್ಸ್ ಎಲ್ಲ ಎಲ್ಲದೋ ಬನ್ನಿಯಮ್ಮ ಕೂತ್ಕೊಳ್ಳಿ ಅಂತ ಹೇಳಿ ನನ್ನ ವಿಷಯಗಳೆಲ್ಲ ಅರ್ಧಂಬರ್ಧೆ ಆದರೂ ಕೇಳಿಸ್ಕೊಂಡೆ, ಮಾತಾಡಿದೆ. ಈ ಮಗು ಅದು ನನ್ನ ಮಗಳು ಫಸ್ಟೇ ನಿಮ್ಮ ಮೂಗು ಯಾಕೆ ಇಷ್ಟುದ್ದ ಅಂತ ಕೇಳಿದೆ. ಅದು ಅಣ್ಣವರಿಗೆ. ಅಯ್ಯೋ ಅದು ದೇವರು ಕೊಟ್ಟಿದೆ ಮಗ ಅಂದರು. ಆಮೇಲೆ ಅವ್ರ ಕೈಯಿಂದ ಮುದ್ದೆ ತಿನ್ನೋಕ್ಕೆ ಕಲಿತಿದ್ದೆ. ಅವರು ಎಲ್ಲ ನೆಲದಲ್ಲಿ ಎಲ್ಲರೂ ಕೂತ್ಕೊಂಡು ಹಂಗೆ ಮುದ್ದೆ ಹಿಂಗೆ ಮಾಡಿ ಹೀಗೆ ನುಗ್ಗಬೇಕು ಅಂತ ಹೇಳ್ಕೊಡೋದು ಎಲ್ಲರಿಗೂ. ಈ ಮಟನ್ ಒಂದು ಬೋಣಿದೆಯಲ್ಲ ಅದು ತಗೊಂಡು ಹಿಂಗೆ ಹಾಕ್ಬಿಟ್ಟು ಎಲೆಯಲ್ಲಿ ಕುಟ್ಟಿದ್ದ ನೋಡು ಇದ್ರೊಳಗೆ ಬರ್ತಾಯಿದ್ದೆ ನೋಡಿದ್ಯಾ ಈಗ ಎಳಿಬೇಕು, ಇದೆಲ್ಲ ತೋರಿಸ್ಕೊಡೋದು ಸರ್. ಎಷ್ಟು ಎಳಿಮೆಯಾದವರು, ಎಷ್ಟು ಪ್ರೀತಿ ಇರೋವರು. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆಲ್ಲ ಇದಾಗಲ್ಲ ಸರ್ ಅಷ್ಟೊಂದು. ಸೊ ನಿಮ್ಮ ಮೊದಲನೇ ಸಿನಿಮಾ ಲೀಡರ್ ವಿಶ್ವನಾಥದಲ್ಲಿ ಏನು ಒಂದು ಸುಮ್ಮನೆ ಒಂದು ಜೈವಿಗೆ. ನೆಕ್ಸ್ಟು ಜಾರಿ ಬಿದ್ದ ಜಾಣ, ಆಮೇಲೆ ಹಾಲೋಜಿ ಅನ್ನೋ ಪಿಕ್ಚರ್. ಒಟ್ಟು ಎಷ್ಟು ಪಿಕ್ಚರ್ಗಳು ಮಾಡಿದ್ದೀರಮ್ಮ? ಮಾಡಿದೆ ಸರ್, ಅವರು 30-40 ಪಿಕ್ಚರ್ ಮಾಡಿದೆ. ಕನ್ನಡನೇ. ಜಾರಿ ಬಿದ್ದ ಜಾಣ, ಭೂಮಿಗೆ ಬಂದ ಭಗವಂತ, ಗಂಡು ಗಲಿರಾಮ. ಏನೇನು ಪಾತ್ರಗಳು ಅದರಲ್ಲೆಲ್ಲ? ಅದೆಲ್ಲ ಕಾಮಿಡಿ. ಗಂಡು ಗಲಿರಾಮ ವಿಷ್ಣು ಸರ್ ಜೊತೆ ಏನು ಪಾತ್ರ ಮಾಡಿದ್ರಿ? ಅದರಲ್ಲಿ ಗಂಡು ಗಲಿರಾಮದಲ್ಲಿ ಸ್ಟೋರಿ ಸ್ಟಾರ್ಟ್ ಆಗದೆ ಅಂದ್ರೆ ನಾಲಿಗೆ ಕಟ್ ಮಾಡೋ ಸಿಸ್ಟರು ವೆಂಕಟೇಶ್ ಅವರು ಜೀಪತಿ ಹತ್ತಿಸೋದು, ತಂಗಿನ ಓಡಿಸ್ಕೊಂಡು. ಅಂದರೆ ಎಲ್ಲರೂ ಹೇಳ್ತಾರೆ ಮಲ್ಲಿಕಾರವ್ರು ಬಂದರೆ ಎಲ್ಲರೂ ಒಳ್ಳೆ ಒಂದೇ ಟೇಕ್ ಸಾಕಪ್ಪ ಅವರಿಗೆ. ಭಾಷೆ ಎಲ್ಲ ಅವ್ರ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಅಂದರೆ ಎಲ್ಲ ನಾನು ಬೂಸ್ಟಪ್ ಮಾಡ್ತಾರೆ ಸರ್ ಎಲ್ಲರೂ ಸೇರಿ. ಅದು ಆಮೇಲೆ ಸೋದರು. ಮತ್ತು ವಿಷ್ಣು ಅವ್ರನ್ನ ಜೊತೆ ಅನುಭವ ಹೇಗಿದೆ? ಅಣ್ಣವ್ರದ್ದು ಹೇಳಿದ್ರಿ, ವಿಷ್ಣು ಸರ್ ಜೊತೆಗೆ ಹೇಗಿತ್ತು ಅನುಭವ? ಸಾರು ಕೂಡ ಇರ್ತಾರೆ ಸರ್. ಆ ಪಕ್ಕದೆಲ್ಲ ನಮ್ಮ ಆ್ಯಕ್ಟ್ ಮಾಡುವಾಗ ಈಗ ಮಾಡಮ್ಮ, ಅದು ಹಿಂಗೆ ಇದೆ, ಹಿಂಗೆ ಇರ್ಬೋ, ಹಿಂಗೆ ಕ್ಯಾಮರಲ್ಲಿ ಈ ಕಡೆ ತಿರುಗಿ ನಿಲ್ಲು ಎಲ್ಲ ಹೆಲ್ಪ್ ಮಾಡ್ತಿತ್ತು ಸರ್. ತುಂಬ ಒಳ್ಳೆಯವರು. ನಿಮ್ಮದು ಮೂಲ ಹೆಸರು ಮಲ್ಲಿಕಾನೇನಾ? ನನ್ನ ಹೆಸರು ಚಿನ್ನ ಅಂತ. ಚಿನ್ನಮ್ಮ. ನಾನು ಅಮ್ಮನ ಕಟ್ ಮಾಡಿ ಎಲ್ಲರೂ ಚಿನ್ನ ಅಂತ ಕರೀತಾ ಇತ್ತು. ಅದು ಸರಿ. ಹೊರಗಡೆ ಬರುವಾಗ ನಾನು ಕ್ರಿಶ್ಚಿಯನ್ ಹುಡುಗಿ. ಕೇರಳ ಕಲಾಮಂಡಲದಲ್ಲಿ ಫಸ್ಟ್ ಕ್ರಿಶ್ಚಿಯನ್ ಹುಡುಗಿ ನಾನು. ದೇವಸ್ಥಾನದಲ್ಲಿ ಕ್ರಿಶ್ಚಿಯನ್ಸಿಗೆ ಎಂಟ್ರಿ ಇರಲಿಲ್ಲ. ಆವಾಗ ನನ್ನ ಗುರುಗಳೆಲ್ಲರೂ ಸೇರಿ ನನ್ನನ್ನು ಮಲ್ಲಿಗಾ ಅಂತ ಹೆಸರು ಹಾಕೊಂಡ್ಬಿಟ್ರು, ನನ್ನ ಟೀಚರ್ಸ್. ಅಂದರೆ ಅಲ್ಲೂ ಕೂಡ ಎಲ್ಲ ಮೇಯ್ನ್ ಐಟಮ್ಸು ಟೀಚರ್ಸ್ ಕೂಡ ಎಲ್ಲ ಗೇಳ್ದೆಲ್ಲ ಮಾಡೋದು ನಾನೇ. ಅವ ಆ್ಯಕ್ಟಿಂಗ್, ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೇ ಅದರಲ್ಲಿ ಲೇಡಿಗೆ ಇದೆಲ್ಲ ಇದು ಟೀಚರ್ಸ್ ಎಲ್ಲ ಗಂಡ್ಸಾಗಿ ಮಾಡಿ ಆ ಥರ ಎಲ್ಲ ಮಾಡ್ತಾಯಿತ್ತು. ಮಲ್ಲಿಗಾ ಅಂತ ಹೆಸರು ಹಂಗೆ ಬಂದಿರೋದು. ಓಕೆ. ಸೊ ಹೀಗೆ ಜೀವನ ನಡೀತಾ ಇದೆ. ಸಿನಿಮಾಗೆ ಬಂದ್ರಿ, ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ರಿ, ದೊಡ್ಡವ್ರ ಜೊತೆ ಅಭಿನಯ ಮಾಡಿದ್ರಿ. ಮಕ್ಕಳು ಎಜುಕೇಷನು ಇದು ಎಲ್ಲೂ ಓದಿದ್ದು ಮಕ್ಕಳೆಲ್ಲ ಎಷ್ಟು ಕಷ್ಟ ಆಗ್ತಿತ್ತು? ಅಷ್ಟು ಸಂಪಾದನೆ ಆಗ್ತಿತ್ತ ನಿಮಗೆ ಸಿನಿಮಾಯಿಂದ? ಸಂಪನ್ನದ ಬಗೆಯಲ್ಲಿ ಸರ್, ನನ್ನ ಮಕ್ಕಳನ್ನ ಕಾನ್ವೆಂಟಲ್ಲಿ ಸೆಂಟ್ ತೆರೆಸಾಸ್ ಕಾನ್ವೆಂಟಲ್ಲಿ ಸೇರಿಸಿದೆ. ಆಮೇಲೆ ಅಲ್ಲೂ ಒಂದು 3 days ಕ್ಲಾಸ್ ತಗೊಳ್ತಾಯಿತ್ತು. ಮಕ್ಕಳನ್ನ ಒಳ್ಳೆ ಚೆನ್ನಾಗಿ ಅವರಿಗೆ ಎಜುಕೇಷನ್ ಕೊಡೋಕ್ಕೆ ನಾನು ಟ್ರೈ ಮಾಡಿದೆ. ಮತ್ತು ಮನೆ ಬಾಡಿಗೆ, ದೊಡ್ಡ ಮಗಳದ್ದು ಆಪ್ರೇಷನ್ ಅದು ಇದು ಅಂತ ದುಡ್ಡು ಬಂದದೆಲ್ಲ ಅದು ಹಾಗೆ ಮಾಡೋದು. ದೊಡ್ಡ ಏನೋ ಸಂಪಾದನೆ ಮಾಡೋಕ್ಕೆ ಆಗಿಲ್ಲ ಸರ್. ಆದರೂ ನಾನು ಹ್ಯಾಪಿಯಾಗಿತ್ತು ಸರ್ ನನಗೆ. ಮತ್ತು ಮುಖ್ಯವಾಗಿ ಹೇಳ್ಬೇಕಾದ್ರೆ ಕೆಲವೆಲ್ಲ ಫಿಲಿಮಲ್ಲಿ ನಾವು ಹಣೆಗೆ ಹೋಗುವಾಗ
ಹಣ ತಗೋ ಅದು ಸಿಕ್ಕೋದಿಲ್ಲ, ಅದರಿಂದ ಸ್ವಲ್ಪ ಅದೆಲ್ಲ ಆಗುತ್ತೆ. ನಾನು ಅದು ಕೇಳೋದು ಬಂದುಬಿಡ್ತೀವಿ, ಯಾಕಂದರೆ ಸಾಕು ಇನ್ನು ನೆಕ್ಸ್ಟಲ್ಲಿ ನೋಡೋಣ. ಅಂದರೆ ಇಲ್ಲಿ ಗುದ್ದಾಡ್ಕೊಂಡಿದ್ದರೆ ನಮಗೆ ಟೈಮ್ ಇರೋಲ್ಲ. ಮತ್ತು ಡ್ಯಾನ್ಸ್ ಕ್ಲಾಸಲ್ಲಿ ನನಗೆ ಒಳ್ಳೆ ಇದಿತ್ತು. ಕರ್ನಾಟಕ ಎ ಗ್ರೇಡ್ ಆರ್ಟಿಸ್ಟ್ ಆಗಿ ಕರ್ನಾಟಕ ಗೌರ್ಮೆಂಟ್ ನನಗೆ ತಿಂಗಳಿಗೆ 5 ಪ್ರೋಗ್ರಾಮ್ ಕೊಡ್ತಾರೆ ಸರ್. ಅದರಲ್ಲಿ TA DA ಎಲ್ಲ ಕೊಡ್ತೀವಿ. ಆ ಕಾಲ 3000 ಅಂದರೆ ದೊಡ್ಡ ಅಮೌಂಟು. ಒಂದು ಸ್ಟೇಜ್ 1 hour ಆಡಿದರೆ ನನಗೆ ಅಷ್ಟೊಂದು ಇದು ಮಾಡ್ತಾಯಿತ್ತು. ಅದು ಇಲ್ಲೊಂದು ಪಕ್ಕದ ಊರು, ಆಮೇಲೆ ಇನ್ನೊಂದು ಸಾರಿ ಇನ್ನೊಂದು ಪಕ್ಕದ ಊರು, ಆ ಥರ ಪ್ರೋಗ್ರಾಮ್ಸ್ ಸಿಗ್ತಾಯಿತ್ತು. ಅದು ಬೇರೆ. ಓಕೆ, ಪರವಾಗಿಲ್ಲ. ದೊಡ್ಡ ಅದೆಲ್ಲ ಶ್ರೀಮಂತ ಮನೆ ಅದಲ್ಲ, ಕಾರು ಅದೆಲ್ಲ ಇಲ್ಲ, ಮಕ್ಕಳನ್ನೇ ಬದುಕಿಸೋಕ್ಕೆ ಬೇಕಾದಷ್ಟು ದೇವರು ಕೊಡ್ತಾಯಿತ್ತು ಸರ್. ಬೇರೆ ಮಲಯಾಳಮಲ್ಲೂ ಪಿಕ್ಚರ್ಗಳಲ್ಲಿ ಆ್ಯಕ್ಟ್ ಮಾಡಿದರೆ ಮಲಯಾಳಂ? ಆವಾಗೆಲ್ಲ ಹೋಗಲಿಲ್ಲ ಸರ್. ಆವಾಗ ಇದು ಕೊಚ್ಚಿನ್ ಕಲಾಭವನ್, ಇವತ್ತು ಬಂದು ಎಲ್ಲ ಆರ್ಟಿಸ್ಟು ಅಲ್ಲೇನೆ. ಇಲ್ಲಿ ಇದು ನಾನು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾಯಿತ್ತು. ಸುಪ್ರಸಿದ್ಧ ಸಿನಿಮಾ ತಾರವಾದ ಮಲ್ಲಿಗೆಯು ನೇತೃತ್ವത്തിൽ ಅಂತ ಹೇಳಿ ನೋಟಿಸೇ ಅಡಿಯೋದು, ಕನ್ನಡ ಆರ್ಟಿಸ್ಟು ಅಂತ. ಅಲ್ಲೋಗಿ ಅವರಿಗೆ ಇದು ಮಾಡ್ತಾಯಿತ್ತು ನಾನು. ಅದು ಪ್ರೋಗ್ರಾಮಿಗೆ ಹೋಗುವಾಗ ಒಳ್ಳೆ ಅಮೌಂಟಲ್ಲಿ ಟಿಕೆಟ್ ಇಟ್ಕೊಂಡು, ಆವತ್ತು ನನ್ನ ಒಂದು ಫೋಟೋ ತಗೋಬೇಕಾದ್ರೆ ಆ ಕಾಲದಲ್ಲಿ 12 ರೂಪಾಯಿ ಬೇಕು ಒಂದು ಫೋಟೋಗೆ. ಇದು ಟಿಕೆಟ್ ತಗೊಂಡ್ರೇ ನನ್ನ ಫೋಟೋ ತಗೊಳ್ಳೋಕ್ಕೆ ಸಾಧ್ಯ, ಆ ಥರ ಇತ್ತು. ಅದು ಕೇರಳಕ್ಕಾಗೂ ನಾನು ತುಂಬ ದುಡಿದಿದ್ದೀನಿ ಸರ್. ಆಮೇಲೆ ನಮ್ಮ ಶ್ರೀಕೃಷ್ಣ ದೇವರಾಯ ಬಂತಲ್ಲ, ಅದು ಬರುವಾಗ ಡೆಲ್ಲಿಯಿಂದ 4 ಡ್ಯಾನ್ಸರ್ಸ್ ಬಂದರು. ಆಮೇಲೆ ಅದನ್ನು ಕಂಬೋಸು ಒಂದು ಲಾಸ್ಟ್ ಡೇ, ಅದು YMCಯಲ್ಲಿ ನಡೆದಿರೋದು. ಆವಾಗ ಅದು ಸಾರ್ ಬಂದು ಹೇಳಿದೆ, ಸರ್ ಇನ್ನೊಂದು 2 ದಿವಸ ಇರೋದು ಮಲ್ಲಿಕಮ್ಮ, ಕಂಬೋಸೇ ಆಗಲಿಲ್ಲ, ಏನು ಮಾಡೋದು ಗೊತ್ತಿಲ್ಲ, ಡೆಲ್ಲಿಯಿಂದ ಜನ ಬಂದು ಕಂಬೋಸ್ ಮಾಡಲಿಲ್ಲ, ಏನು ಮಾಡಲಿ ಅಂದೆ. ಅವಾಗ ಬನ್ನಿಮ್ಮ ಒಂದು ಸೆಟ್ಟಿಲ್ ಅಂದರೆ ನನ್ನ ಕರ್ಕೊಂಡೋದ್ರು. ನಾನು ಕರ್ಕೊಂಡೋಗಿ 105 ಜನ ಇದ್ದಾರೆ ಆರ್ಟಿಸ್ಟ್ಗಳು. ಇಲ್ಲೊಂದು ಸ್ಟೇಜ್ ಅಲ್ಲೊಂದು ಸ್ಟೇಜ್, ಭಯಂಕರವಾದ ಒಂದು ಇದದು. ಆಮೇಲೆ ನಾನೇನು ಮಾಡಲಿ, ಡೆಲ್ಲಿಯಿಂದ ಬಂದವರೇ ಮಾಡಲಿಲ್ಲ ಅಂದರೆ ಆ ಹುಡುಗಿಯರು ನನ್ನ ಚುಡಾಯಿಸೋದು ನಾನು ನೋಡಿದೆ. ಡೆಲ್ಲಿಯವರು ನಾನು ಅಲ್ಲಿ ಬಂದು ಇವಾಗ ಈಗ ಹಂಗೆ ಮಾಡಿಬಿಡ್ತಾರೆ ಅಂತೆಲ್ಲ ಹೇಳಿ ಒಂಥರ ಮಾತಾಡಿದರು. ಇದು ನಾನು ಕೇಳಿಸ್ಕೊಂಡೆ. ನಾನು ಹೇಳಿದೆ, ಸರ್ ಸ್ವಲ್ಪ ಸಾಂಗ್ ಹಾಕಕ್ಕೆ ಹೇಳಿ. ಸಾಂಗ್ ಹಾಕಿದೆ. ನಮಸ್ಕಾರ ಮಾಡಿ ಸಾರ್, ಕಾಲು ನಮಸ್ಕಾರ ಮಾಡಿಬಿಟ್ಟು ಜಮ್ತಕ್ಕೆ ತಂಗಡ ತಗದ ಇರ್ಗಿಡ್ದಾಗ ತಂಗಿಡ್ದಾಗ ತರಿಗಿಡ್ದಾಗ ಫಸ್ಟ್ ಜೇಜಿ ಹಿಡ್ಕೊಳ್ಳಿ ಅಂದೆ. ಆಡಿದೆ ಹಂಗೆ ಕುಚ್ಚಿಪುಡಿ ಸ್ಟೈಲು. ಆಡಿದ ಮೇಲೆ ನನ್ನನ್ನು ಎತ್ಕೊಂಡು ಇರುವೆ ಅದೇ ಥರ ಎಲ್ಲ ಸೇರಿ ಎತ್ಕೊಳ್ಳೋಕ್ಕೆ ಶುರುವಾಯಿತು. ಆರ್ಟಿಸ್ಟ್ಗಳೆಲ್ಲ ಸೇರಿ, ಏನು ರೀ ಇಷ್ಟು ದಿವಸ 15 ದಿವಸ ಮೇಲೆ ಆಯಿತು ಇವ್ರು ಬಂದುಬಿಟ್ಟು ಏನು ಮಾಡಲಿ, 15 ನಿಮಿಷದಲ್ಲಿ ಇವರು ಮಾತಾಡಿದಿಲ್ಲ. ಆವಾಗ ನನ್ನ ಚುಡಾಯಿಸಿದೆಲ್ಲ, ಅವರು ಬಂದು ಕಾಲು ನಮಸ್ಕಾರ ಮಾಡಿಕೊಂಡು, ಸಾರಿ ಮೇಡಮ್ ತಪ್ಪಾಯಿತು. ಡೆಲ್ಲಿಯವರು. ಅವಾಗ ಸಾರ್ ಹೇಳಿದೆ, ಇವತ್ತು ನೀವು ನಮ್ಮ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ದು ಡ್ಯಾನ್ಸ್ ಡೈರೆಕ್ಟ್ರು. ಆಮೇಲೆ ತುಂಬ ಕಡೆ ಅದು ನಡೆದಿದೆ, ಅವಾಗೆಲ್ಲ ನಾನೇ ಅದು ವರ್ಕ್ ಮಾಡ್ತಾಯಿದ್ದೀನಿ. ಯಾರು ಆರ್ಟಿಸ್ಟ್ಗಳು ಯಾರು ಇದ್ರಮ್ಮ? ಆರ್ಟಿಸ್ಟು ಸಾಧಾರಣ ಆರ್ಟಿಸ್ಟ್ಗಳು ಸರ್. ಅದರಲ್ಲಿ ನನಗೆ ಅಷ್ಟು ನೆನಪಿಲ್ಲ. ಶ್ರೀಕೃಷ್ಣ ದೇವರಾಯ ಅದರಲ್ಲಿ ರಾಜ ರಾಣಿ ಮುಖ್ಯ ಕಥಾಪಾತ್ರಗಳು ಮಾತ್ರ ಸ್ವಲ್ಪ 105 ಜನ ಅಂದರೆ ಬಾಕಿ ಎಲ್ಲರೂ ಇಲ್ಲೊಂದು ಲೈಟ್. ಅಣ್ಣವ್ರು ಶ್ರೀಕೃಷ್ಣದೇವರಾಯ ಹೇಳ್ತಾರೆ, ರಾಜ್ಕುಮಾರ್ ಸರ್ ಪಿಕ್ಚರ್ ಕೃಷ್ಣದೇವರಾಯನ ಹೇಳ್ತಾರೆ. ಅಲ್ಲಲ್ಲ, ಅದೇ ಕೃಷ್ಣದೇವರಾಯ YMCಯಲ್ಲಿ ಲೈಟ್ ಆ್ಯಂಡ್ ಸೌಂಡ್ ಅಂತ ಮಾಡಿದೆ. ಓಕೆ ಓಕೆ. ಅದು ಭಯಂಕರವಾದ ಒಂದು ಪ್ರೋಗ್ರಾಮ್ ಸರ್. ಒಂದು ಆ ಮೈದಾನದಲ್ಲಿ ಅಲ್ಲಲ್ಲಿ ಸ್ಟೇಜ್ಗಳಿದೆ. ಪ್ರೋಗ್ರಾಮ್ ಸಿನಿಮಾ ಅಲ್ಲ. ಇಲ್ಲ, ಓಕೆ ಓಕೆ, ನಾನು ಕನ್ಫ್ಯೂಸ್ ಆದೆ. ಅಲ್ಲ, ಸಿನಿಮಾ ಅಲ್ಲ. ಇಲ್ಲಿಂದು ಸ್ಟೇಜ್ ನಡೀತಿರುವಾಗ ಈ ಲೈಟ್ ಆಫ್ ಆಗೋದಷ್ಟಿಗೆ ನೆಕ್ಸ್ಟ್ ಸ್ಟೇಜ್ ರೆಡಿ. ಈ ಅಲ್ಲಿ ಮೇನ್ ಆರ್ಟಿಸ್ಟ್ಗಳು ಮಾತ್ರ ಲೈಟಿಂಗಲ್ಲಿ ಸೌಂಡ್ ಆ್ಯಂಡ್ ಲೈಟ್ ಅಂತ ಹೆಸರು. ಭಯಂಕರ ಪ್ರೋಗ್ರಾಮ್ ಇತ್ತು ಸರ್. 45 ಡೇಸ್ ಇತ್ತು. ಆಮೇಲೆ ಫುಲ್ ಅಲ್ಲಿ ಬಿಸಿ ಆಗ್ಬಿಟ್ಟು ಅದು ಸರ್ಟಿಫಿಕೇಟ್ ಎಲ್ಲ ನನಗಿದೆ. ಅದರಲ್ಲಿ ಬಳ್ಳಾರಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇತ್ತು. ಅವಾಗ ಒಂದೊಂದು ಸ್ಟೇಜಿಗೆ ಓಡಬೇಕು ಆ ಥರ ಭಯಂಕರವಾದ ಪ್ರೋಗ್ರಾಮ್ಸ್. ನೀವು ಇಷ್ಟು ಕೆಲಸಗಳಲ್ಲಿ ಬಿಸಿ ಆಗ್ಬಿಟ್ರಿ, ಮಕ್ಕಳನ್ನ ಯಾರು ನೋಡ್ಕೋತಾ ಇದ್ರಮ್ಮ? ಬೋರ್ಡಿಂಗಲ್ಲಿ ಇದ್ದಿಲ್ಲ ಸರ್. ಮಕ್ಕಳು ಬೋರ್ಡಿಂಗಲ್ಲಿ ಇತ್ತು ಸರ್. ಓಕೆ. ದೊಡ್ಡ ಮಗಳಿಗೆ ಆಪ್ರೇಷನ್ ಆಯ್ತಾ? ಆಪ್ರೇಷನ್ ಆಯಿತು. ಆಮೇಲೆ 2 ಅವರು
2 ಇಂಚು ಕಮ್ಮಿ ಇತ್ತು ಕಾಲು, ಅದಕ್ಕೆ ಶೂ ಅಡ್ಜಸ್ಟ್ ಮಾಡಿಕೊಂಡೆಲ್ಲ ನಡೀತಾ ಇತ್ತು ಸರ್ ಅದೆಲ್ಲದನ್ನು. ಈಗ ಎಲ್ಲಿದ್ದಾರೆ ಅವರು? ಅವಳಿಲ್ಲ ಸರ್, ಅಯ್ಯೋ. ಇಲ್ಲ ಅವಳು ಇಲ್ಲ. ಚಿಕ್ಕ ಮಗಳಿದ್ದಾಳೆ, ಚಿಕ್ಕ ಮಗಳು ಆರ್ಟಿಸ್ಟ್ ಆಗಿದೆ. ನಮ್ಮ ನಿರ್ಬಂಧದಲ್ಲಿ ಹೀರೋಯಿನ್ ಹಾಡಿದ್ದೀರ ಪೊಲೀಸನ ಹೆಂಡತಿ. ಅದು ನನ್ನ ಮಗಳೇನೆ, ರೇಣುಕಾ ಅಂತ ಇಲ್ಲಿ ಹೆಸರು. ಅವಳು ಮಲಯಾಳಂ, ಕನ್ನಡ, ತಮಿಳ್, ತೆಲುಗು, ಹಿಂದಿ ಪಂಚಭಾಷಾ ತಾರ ಅಂತ ಹೆಸರು ತಗೊಂಡೆ. ಮದುವೆ ಆಯಿತು, ಸೆಟ್ಲ್ ಆಗಿಬಿಟ್ಟಿದೆ. ಹೊರಗಡೆ ಕರ್ಕೊಂಡು ಬಂದೇ ಇಲ್ಲ ಮತ್ತೆ. ಓ, ಕನ್ನಡ ಎಷ್ಟು ಪಿಕ್ಚರ್ ಮಾಡೋದು? ಒಂದೇ ಪಿಕ್ಚರ್? ಅವಳು ಒಂದೇ ಪಿಕ್ಚರು, ಒಂದು ಪಿಕ್ಚರ್ ಮಾಡಿದೆ. ಆಮೇಲೆ ಚಿಕ್ಕ ಚಿಕ್ಕ ಡ್ರೆಸ್ ಹಾಕೊಂಡೆಲ್ಲ ಹೇಳುವಾಗ ತುಂಬ ಅಳ್ತಾಯಿತ್ತು. ಬೇಡ ಮಮ್ಮಿ, ಇನ್ನು ಮದುವೆ ವಯಸ್ಸಾಯಿತು. ಸರಿ, ಓಕೆ. ಅವ್ರಿಗೆ ಮಕ್ಕಳು? ಅವಳಿಗೆ 2 ಮಕ್ಕಳಿದೆ ಸರ್. ಏನು ಮಕ್ಕಳಮ್ಮ ಅವರು? ಅವರು ಒಂದು ಗಂಡು ಒಂದು ಹೆಣ್ಣು. ಮಗನ ಇವಾಗ +2 ಓದ್ತಾ ಇದ್ದಾನೆ. ಅವನು ಬಂದು ಡೈರೆಕ್ಷನ್ ಬರ್ಬೋದು, ಆರ್ಟಿಸ್ಟ್ ಆ್ಯಂಡ್ ಡೈರೆಕ್ಷನ್ ಆಗ್ಬೋದು. ಫೀಲ್ಡಲ್ಲಿ ಬಂದಿಲ್ಲ. ಮತ್ತು ಮಗಳು ತುಂಬ ತುಂಬ ಚೆನ್ನಾಗಿದ್ದಾಳೆ. ಅವಳು ಕಲರಿಂಗ್, ಲೈಟಿಂಗ್ ಅದು ಇದೆಲ್ಲ ಫಿಲ್ಮ್ ಅದು ಬ್ಯಾಕ್ಗ್ರೌಂಡಲ್ಲಿ. ಅವ್ರೇನು ಮಾಡ್ತಾ ಇದ್ದಾರೆ ಮೊಮ್ಮಗಳು? ನಿಮ್ಮ ಮೊಮ್ಮಗಳು ಏನು ಮಾಡ್ತಾ ಇದ್ದಾರೆ? ಅದೇ ಎಷ್ಟು ಏನು ವಯಸ್ಸು? ಎಷ್ಟು ವಯಸ್ಸು? ಇವಾಗ 21 ನಡೀತಾ ಇದೆ. ಓಕೆ. ನಿಮ್ಮ ಅಳಿಯ ಅವರು? ಅವರು ಫಿಲಿಮ್ ಪ್ರೊಡ್ಯೂಸರು, ಡೈರೆಕ್ಟ್ರು. ಓಕೆ. ಎಲ್ಲಿದ್ದಾರಮ್ಮ ಅವರು ಇವಾಗ? ಅವರಿವಾಗ ಇದು ಬ್ಯಾಂಕಾಕಲ್ಲಿ ಇದ್ದಾರೆ. ಓ, ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಕೆಲಸ ಮಾಡಿಕೊಂಡು ಬಂದು ಹೋಗ್ತಾ ಇದ್ದಾರೆ. ಓಕೆ. ನಿಮ್ಮ ದೊಡ್ಡ ಮಗಳು ಯಾವಾಗ ಏನಾಯ್ತು ಅವ್ರಿಗೆ ಪಾಪ? ಅದ್ರ ಬಗ್ಗೆ ಕೇಳಬೇಡ ಸರ್, ಬಿಡಿ. ಅದು ಓಕೆ. ಯಾವಾಗ ಅವರು ಕಾಲ್ವಾಗಿದ್ದು? ಯಾವಾಗ ಅವರು ತೀರೋಗಿದ್ದು? ಯಾವಾಗ ಆಯಿತು ಸರ್, ಅದು 10-20 ವರ್ಷ ಆಗ್ತಾ ಬಂದಿದೆ. ದೊಡ್ಡವಳ ಮೇಲೆ ಅವ್ರ ಹೆಸರು ಬಿಂದುನಾ? ಬಿಂದು. ಇವರು ಸಿಂಧು. ಸಿಂಧು. ಇವಳ ಹೆಸರು ಫಿಲಿಮಿಗಾಗಿ ನಾವು ಮಲಯಾಳದಲ್ಲಿ ಮೀರಾ ಅಂತನೂ, ಕನ್ನಡದಲ್ಲಿ ಮಾತ್ರ ರೇಣುಗ ಅಂತ ಮಾಡಿದೆ. ಮಲಯಾಳಂ, ತಮಿಳಲ್ಲಿ ಯಾವ ಪಿಕ್ಚರ್ಗಳು ಮಾಡಿದ್ರು ನಿಮ್ಮ ಮಗಳು? ಮಗಳು ತುಂಬ ತುಂಬ ಫಿಲಿಮ್ ಮಾಡಿದೆ, ಹೀರೋಯಿನ್ ಆಗಿ ಮಾಡಿದೆ ಸರ್. ಮಲಯಾಳ, ತಮಿಳು ತಾಯಿ ಮನಸ್ಸು, ಪೊಂಡಾಟಿ ಸೊನ್ನ ಕೇಟುಕಣಂ, ಚಿನ್ನ ಕೌಂಡ್ರೆ, ಚಾಮುಂಡಿ, ಅರುಣಾಚಲಂ. ಚಿನ್ನ ಕೌಂಡ್ರಲ್ಲಿ ಏನು ಪಾತ್ರ ಮಾಡಿ? ಚಿನ್ನ ಕೌಂಡ್ರಲ್ಲಿ ಅಕ್ಕ ಮಗಳು, ವಿಲ್ಲನ್ ಮಗಳು. ಓಕೆ ಓಕೆ. ಒಳ್ಳೆ ಕಥೆ ಎಲ್ಲ ಅವಳ ಮೇಲೇ ಹೋಗೋದು. ಸುಗನ್ಯ ಒಳ್ಳೆ ಬರೋದು. ನಾನು ಆ ಟೈಮಲ್ಲಿ ಎಲ್ಲ ಮಗುವಿಗೆ ಗೈಡ್ ಆಗಿ ಹೋಗ್ತಾ ಇತ್ತು ಸರ್. ನಾನು ಆ್ಯಕ್ಟ್ ಮಾಡಲಿಲ್ಲ. ಅವಳಿಗೆ ಎಲ್ಲ ಬೇಕಾದಷ್ಟು ಎಲ್ಲ ಡ್ರೆಸ್ ಮಾಡಿಸೋದು ಅದು ಎಲ್ಲ ನಾನೇ ಇತ್ತು. ಬೇರೆ ಟಚಪ್ ಅಂತ. ಅವ್ರಿಗೂ ಡ್ಯಾನ್ಸ್ ಹೇಳ್ಕೊಟ್ಟಿದ್ರಾ? ಅವಳನ್ನ ಆರ್ಟಿಸ್ಟ್ ಮಾಡಿದೆ ಅಂತಾನೆ ಸರ್. ಡ್ಯಾನ್ಸ್ ಬರೋದು ಅವ್ರಿಗೂ? ಇನ್ನೊಬ್ರು ಮಗಳು ಬಿಂದು ಅವರು ಡ್ಯಾನ್ಸ್ ಬರೋದು? ಕಾಲು ಬರಲ್ಲ. ಅಲ್ಲ, ಆಪರೇಷನ್ ಆದ್ಮೇಲೂ ಏನು ಇದಿದೆಯಲ್ಲ ಬ್ಯಾಲೆನ್ಸ್ ಪಾಪ. ಆದರೆ ತುಂಬ ಸುಂದರಿ ಆಗೋದಿಲ್ಲ ಸರ್, ತುಂಬ ಸುಂದರ. ಇವಳಿಗಿಂತ ಚೆಂದ ಇತ್ತು ಅವಳು. ನನ್ನ ಹಸ್ಬೆಂಡು ಕೂಡ ಹ್ಯಾಂಡ್ಸಮ್ ಆಗಿತ್ತು ಸರ್. ಅವ್ರ ಬಗ್ಗೆ ಲಕ್ಷ್ಮಣನ್ ಅಂತ. ಆದರೆ ಅವ್ರ ಬಗ್ಗೆಯಲ್ಲಿ ಎಂಥ ತಪ್ಪು ಹೇಳೋಕ್ಕೆ ನನಗಿಲ್ಲ ಸರ್. ಅಂದರೆ ವಿಧಿಯಿಂದ ಮಾತ್ರ ನಾನು ಹೇಳ್ತೀನಿ. ಅದೇ ಅವರೇ ಹೇಳಬೇಕು ಯಾಕೆ ಬಿಟ್ಟು ಹೋದ್ರು ಅಂತ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಮತ್ತು ಎಲ್ಲರೂ ಹೇಳಿದೆ ಮದುವೆ ಮಾಡಮ್ಮ ಅಂತ. ಅವಾಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ. ಮದುವೆ ಇನ್ನಿ ಮಾಡಿಕೊಂಡ್ರೆ ಈ ಮಕ್ಕಳು ಬೇರೆಯವ್ರನ್ನ ಅಪ್ಪ ಅಂತ ಕರಿಬೇಕು, ಬರೋವನ್ನ ಹೇಗೆ ನೋಡ್ತಾರೋ ಏದು. ಅವರು ಸ್ವಲ್ಪ ಕುಡಿತಾರೆ ಅಂತಲ್ಲದ ಬೇರೆ ಏನಿರಲಿಲ್ಲ. ಕುಡಿತೋ ತುಂಬ ನನ್ನ ತಲೆ ಮೇಲಿಂದ ಒಮಿಟ್ ಮಾಡಿಬಿಟ್ಟಿರ್ತಾರೆ. ಅದೆಲ್ಲ ನಾನು ಸಹಿಸಿದೆ. ಬಟ್ ಏನೋ ನಮಗೆ ಅವರೇ ತಿಳ್ಕೊಂಡಿದೆ. ಈ ಅಮ್ಮ ಪಾಪ ಎಲ್ಲಾದರೂ ಬದುಕಿಲಿಂದ ತಿಳ್ಕೊಂಡು ಹೋಗಿರ್ಬೋದು, ನನ್ನಿಂದ ಅವಳು ಹಾಳಾಗಬೇಡ ಅಂತ ತಿಳ್ಕೊಂಡು ಹೋಗಿರ್ಬೋದು, ಏನೋ ಗೊತ್ತಿಲ್ಲ. ಈಗ ಏನಂದರೆ ನನಗೆ ಸ್ಟ್ರೋಕ್ ಆಗಿದೆ. ಆಗಿಬಿಟ್ಟು ನಿಮ್ಗ ಅದೇ ಸರ್, ಸ್ಟ್ರೋಕ್ ಆಗಿಬಿಟ್ಟು 2002-2003 ಎಲ್ಲ ಆಗಿದೆ. ನಾನು ದುಬೈಗೆ ಕೆಲಸಕ್ಕೆ ಹೋಗಿ ಅಲ್ಲಿಂದ ನನಗೆ ಎಲ್ಲ ಮರೆತು ಬಿಟ್ಟಿದೆ ಸರ್. ಏನು ಅಂತ ಹೇಳ್ಕೊಳ್ಳಿಕ್ಕೆ ಬರ್ತಾ ಇರಲಿಲ್ಲ. ಅವರು ನೋಡುವಾಗ ಅವರವರು ಒಂದೊಂದು ಮೆಡಿಸಿನ್ಸು ಕೊಡಿಸ್ತಾ ಇತ್ತು. ಜ್ಞಾಪಕ ಶಕ್ತಿ ಯಾವಾಗ ಬಂತು? ಈಗಲೂ ಬರ್ತಾ ಇರೋದು ಅಷ್ಟೇ. ಕೆಲವುದೆಲ್ಲ ಇನ್ನೂ ನಾನು ಸ್ವಂತ ಬಂದೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಸರ್.